ಆತ್ಮೀಯ ಸ್ಪರ್ಧಾ ಮಿತ್ರರೆಲ್ಲರಿಗೂ KSP ಗ್ರೂಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನೀವು ಮೊದಲನೇದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ಪ್ರಶ್ನೆ, ಮೊಘಲರ ಅವಧಿಯಲ್ಲಿ ಈ ಕೆಳಗಿನವರಲ್ಲಿ ಭಾರತಕ್ಕೆ ಬಂದ ಮೊದಲ ವ್ಯಾಪಾರಸ್ಥರು ಯಾರು? ಆಪ್ಷನ್ ಎ ಬ್ರಿಟಿಷರು, ಆಪ್ಷನ್ ಬಿ ಪೋರ್ಚುಗೀಸರು, ಆಪ್ಷನ್ ಸಿ ಡಚ್ಚರು, ಆಪ್ಷನ್ ಡಿ ಡ್ರೇನರು. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪೋರ್ಚುಗೀಸರು. ಎರಡನೇ ಪ್ರಶ್ನೆ, ಗಾಂಧೀಜಿಯವರ ಮೇಲೆ ಅಪಾರ ಪ್ರಭಾವ ಬೀರಿದ ಅನ್ ಟು ದಿ ಲಾಸ್ಟ್ ಕೃತಿಯನ್ನು ರಚಿಸಿದವರು ಯಾರು? ಆಪ್ಷನ್ ಎ ಸ್ಟಾಲಿನ್, ಆಪ್ಷನ್ ಬಿ ಲೆನಿನ್, ಆಪ್ಷನ್ ಸಿ ಜಾನ್ ರಸ್ಕಿನ್, ಆಪ್ಷನ್ ಡಿ ಯಾರೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ ಜಾನ್ ರಸ್ಕಿನ್. ಮೂರನೇ ಪ್ರಶ್ನೆ, ವಿಶ್ವವಿಖ್ಯಾತ ಮಯೂರ ಸಿಂಹಾಸನವನ್ನು ಈ ಕೆಳಗಿನ ಯಾವ ಮೊಘಲ್ ಸ್ಮಾರಕದಲ್ಲಿ ಇಡಲಾಗಿತ್ತು? ಆಪ್ಷನ್ ಎ ಆಗ್ರಾ ಪೋರ್ಟ್, ಆಪ್ಷನ್ ಬಿ ದೆಹಲಿಯ ಕೆಂಪುಕೋಟೆಯ ಅರಮನೆ, ಆಪ್ಷನ್ ಸಿ ಫತೇಪುರ್ ಸಿಕ್ರಿಯ ದಿವಾನ್ ಕಿ ಖಾಸ್, ಆಪ್ಷನ್ ಡಿ ಆಗ್ರಾದ ಮೋತಿ ಮಹಲ್. ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿಯ ಕೆಂಪುಕೋಟೆಯ ಅರಮನೆ. ನಾಲ್ಕನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಭಾರತದಲ್ಲಿ ಫ್ರೆಂಚರ ವಸಾಹತು ಆಗಿರಲಿಲ್ಲ? ಆಪ್ಷನ್ ಎ ಚಂದರ್ ನಗರ, ಆಪ್ಷನ್ ಬಿ ಪಾಂಡಿಚೇರಿ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಮಾಹೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಾ. ಐದನೇ ಪ್ರಶ್ನೆ, ಆಧುನಿಕ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಜನಕ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಲಾರ್ಡ್ ಕರ್ಜನ್, ಆಪ್ಷನ್ ಬಿ ಲಾರ್ಡ್ ರಿಪ್ಪನ್, ಆಪ್ಷನ್ ಸಿ ಥಾಮಸ್ ಮನ್ರೋ, ಆಪ್ಷನ್ ಡಿ ಯಾರೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಲಾರ್ಡ್ ರಿಪ್ಪನ್. ಆರನೇ ಪ್ರಶ್ನೆ, ಬುದ್ಧ ಎಂದರೆ ಏನು? ಆಪ್ಷನ್ ಎ ಪ್ರತಿಭಾಶಾಲಿ, ಆಪ್ಷನ್ ಬಿ ಶಕ್ತಿಶಾಲಿ, ಆಪ್ಷನ್ ಸಿ ಧರ್ಮಬೋಧಕ, ಆಪ್ಷನ್ ಡಿ ಜ್ಞಾನೋದಯಗೊಂಡವ. ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಞಾನೋದಯಗೊಂಡವ. ಏಳನೇ ಪ್ರಶ್ನೆ, ಅಲೆಕ್ಸಾಂಡರನ ದಂಡಯಾತ್ರೆಯ ಸಮಯದಲ್ಲಿ ಮಗಧ ರಾಜ್ಯವನ್ನು ಯಾರು ಆಳುತ್ತಿದ್ದರು? ಆಪ್ಷನ್ ಎ ಗುಪ್ತರು, ಆಪ್ಷನ್ ಬಿ ಮೌರ್ಯರು, ಆಪ್ಷನ್ ಸಿ ವರ್ಧನರು, ಆಪ್ಷನ್ ಡಿ ನಂದರು. ಸರಿಯಾದ ಉತ್ತರ ಆಪ್ಷನ್ ಡಿ ನಂದರು. ಎಂಟನೇ ಪ್ರಶ್ನೆ, ಮೌರ್ಯರ ರಾಜಧಾನಿ ಯಾವುದಾಗಿತ್ತು? ಆಪ್ಷನ್ ಎ ಸಾಂಚಿ, ಆಪ್ಷನ್ ಬಿ ತಕ್ಷಶಿಲಾ, ಆಪ್ಷನ್ ಸಿ ಪಾಟಲಿಪುತ್ರ, ಆಪ್ಷನ್ ಡಿ ಸಾರನಾಥ. ಸರಿಯಾದ ಉತ್ತರ ಆಪ್ಷನ್ ಸಿ ಪಾಟಲಿಪುತ್ರ. ಒಂಬತ್ತನೇ ಪ್ರಶ್ನೆ, ಸಾಂಚಿ ಸ್ತೂಪವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಎ ಚಂದ್ರಗುಪ್ತ ಮೌರ್ಯ, ಆಪ್ಷನ್ ಬಿ ಎರಡನೇ ಚಂದ್ರಗುಪ್ತ, ಆಪ್ಷನ್ ಸಿ ಅಶೋಕ, ಆಪ್ಷನ್ ಡಿ ಸಮುದ್ರಗುಪ್ತ. ಸರಿಯಾದ ಉತ್ತರ ಆಪ್ಷನ್ ಸಿ ಅಶೋಕ. ಹತ್ತನೇ ಪ್ರಶ್ನೆ, ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಯಾರು? ಆಪ್ಷನ್ ಎ ಭಾರತದಲ್ಲಿ ಡಚ್ಚರ ವೈಸ್ರಾಯ್, ಆಪ್ಷನ್ ಬಿ ಭಾರತದಲ್ಲಿ ಫ್ರೆಂಚರ ವೈಸ್ರಾಯ್,
ಆಪ್ಷನ್ ಸಿ ಭಾರತದಲ್ಲಿ ಇಂಗ್ಲಿಷರ ವೈಸ್ರಾಯ್, ಆಪ್ಷನ್ ಡಿ ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸ್ರಾಯ್. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತದಲ್ಲಿ ಪೋರ್ಚುಗೀಸರ ಮೊದಲ ವೈಸ್ರಾಯ್. 11ನೇ ಪ್ರಶ್ನೆ, ಮಾಟ ಮತ್ತು ಮಂತ್ರತಂತ್ರಗಳ ವಿಧಾನವನ್ನು ಯಾವ ವೇದವು ಒಳಗೊಂಡಿದೆ? ಆಪ್ಷನ್ ಎ ಸಾಮವೇದ, ಆಪ್ಷನ್ ಬಿ ಅಥರ್ವಣ ವೇದ, ಆಪ್ಷನ್ ಸಿ ಋಗ್ವೇದ, ಆಪ್ಷನ್ ಡಿ ಯಜುರ್ವೇದ. ಸರಿಯಾದ ಉತ್ತರ ಆಪ್ಷನ್ ಬಿ ಅಥರ್ವಣ ವೇದ. 12ನೇ ಪ್ರಶ್ನೆ, ಗೌತಮ ಬುದ್ಧನು ಕ್ರಿಸ್ತಪೂರ್ವ 483ರಲ್ಲಿ ಎಲ್ಲಿ ನಿರ್ವಾಣ ಹೊಂದಿದನು? ಆಪ್ಷನ್ ಎ ಕುಶಿನಗರ, ಆಪ್ಷನ್ ಬಿ ಸಾಂಚಿ, ಆಪ್ಷನ್ ಸಿ ಸಾರನಾಥ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಕುಶಿನಗರ.